अनेन दूषणेनाद्या दूषितञ्जयः वर्तते महागेहस्य च उद्धारः कर्तव्य इति शासनम् आगमस्य वयं कर्तुं व्यवसायमुपास्महे अत्रेदं यदि कर्तव्यम् आगमार्थतया भवेत् भवन्तो नाम जानन्तु भवेत् आज्ञाकरा वयं ಯಜಮಾನರ ಪರವಾಗಿ ನೀವೆಲ್ಲ ವಿದ್ವಜ್ಜನರಿದ್ದರೆ ವಿದ್ವಜ್ಜನರ ಹತ್ರ ಪ್ರಾರ್ಥನೆಯನ್ನು ಮಾಡ್ಕೊತಾ ಇದ್ರು. ಇಲ್ಲಿ ಆಗಮ ಹೇಳಿರುವಂತೆ ಇಲ್ಲಿ ಮುಂದಿನ ಕೆಲಸವನ್ನೆಲ್ಲ ನಡೆಸಕ್ಕಾಗಿ ಈ ದೇವಸ್ಥಾನ ಎನ್ನುವಂತಹದ್ದನ್ನು ಹೊಸದಾಗಿ ನಿರ್ಮಾಣವನ್ನು ಮಾಡು. ಅದೇ ರೀತಿಯಲ್ಲಿ ಜ್ಯೋತಿಷವನ್ನೆಲ್ಲ ನೋಡಿದಾಗ ಇಲ್ಲಿ ದೋಷಗಳು ಬಹಳಷ್ಟು ಇದ್ದು ಆ ದೋಷಗಳನ್ನು ಸರಿಪಡಿಸೋ ಜ್ಯೋತಿಷವನ್ನು ನೋಡಿದ. ಅದೇ ರೀತಿಯಲ್ಲಿ ವಾಸ್ತುಶಾಸ್ತ್ರಜ್ಞರ ಇವರನ್ನೆಲ್ಲರನ್ನು ಕೇಳಿದಾಗ ಇಲ್ಲಿರತಕ್ಕಂಥ ದೋಷಗಳ ನಿವಾರಣೆ ಹಾಗೂ ದೇವರ ಕೆಲವು ದೇವತೆಗಳ ಉಪದೇವತೆಗಳ ಸ್ಥಾನದ ಬದಲಾವಣೆ ಆಗುವ ಇದನ್ನೆಲ್ಲ ಶಾಸ್ತ್ರದಲ್ಲಿ ಹೇಳಿದ್ದು. ಆದ್ದರಿಂದ ಆ ಆಗಮಶಾಸ್ತ್ರ ಏನು ಹೇಳಿದ್ದ ಅದನ್ನು ಮಾಡುವುದಕ್ಕೆ ನಮ್ಮಳು ಉದ್ಯುಕ್ತರಾಯ, ಅದಕ್ಕೆ ನಿಗಳ ಮುಂದಿನ ಮಾರ್ಗವನ್ನು ತೋರಿಸೋ ಹೇಳಿ ಯಜಮಾನರ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ಕೊತಾ ಇದ್ದರು. ತಥೋ ಬ್ರಾಹ್ಮಣ ಆಗಮಶಾಸ್ತ್ರ ವಿಮರ್ಶ್ಯ ಸಾಮಾನ್ಯ ಜನಾನಾಂ ಪ್ರತಿ ಅವಬೋಧಕಾನ ಆಗಮವಚನಾನ್ ದೇವಸ್ಯ ಪುರತಃ ನಿವೇದಯೇತ. ನಿವೇದನೆ ಏನು ಮಾಡೋದು ನಿಮಗೆಲ್ಲ ಯಥೈವ ದೇವ ಪೂಜಾಯಾಂ ವಿನಿಯುಕ್ತಂ ಅನಿಂದಿತಂ ದ್ರವ್ಯಂ ಪುಷ್ಪಾದಿಕಂ ಪಶ್ಚಾತ್ ನಿರ್ಮಾಲ್ಯಮಿತಿ ನಂದ್ಯತೆ ಏವಂ ಗೇಹಂ ಅದುಷ್ಟಂ ಯತ್ ಪೂಜಾಯಾಂ ವಿನಿಯುಜ್ಯತೆ ತದೇವ ದೂಷಿತಂ ಪಶ್ಚಾತ್ ನಿರ್ಮಾಲ್ಯಮಿತಿ ನಂದ್ಯತೆ ತಸ್ಮಾತ್ ದುಷ್ಟಮಿದಂ ಗೇಹಂ ಭವದ್ಭಿರ್ಮುಕ್ತ ಸಂಶಯೈಃ ನಿರ್ಮಾಲ್ಯಬುದ್ಧ್ಯಾ ತ್ಯಕ್ತವ್ಯಂ ಇತಿ ಶಾಸ್ತ್ರಸ್ಯ ನಿರ್ಣಯಂ. ಈಗ ಅವು ಏನು ಹೇಳ್ತಂತಂದರೆ, ಹೇಗೆ ದೇವರ ಪೂಜೆಯಲ್ಲಿ ಒಂದು ಹೂವನ್ನು ಹಾಕ್ತೋ ಅದು ಕಾಲಾಂತರದಲ್ಲ. ಹೂವನ್ನು ಹಾಕ್ರಿ ಅಥವಾ ಕೆಲವು ವಸ್ತ್ರಗಳನ್ನು ಸಮರ್ಪಣೆಯನ್ನು ಮಾಡಲಿ ಅಥವಾ ಇನ್ಯಾವುದೇ ದ್ರವ್ಯಗಳನ್ನು ಅರ್ಪಣೆಯನ್ನು ಮಾಡಲಿ, ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡಲಿ, ಅದು ಕಾಲಾಂತರವನ್ನು ಅದಕ್ಕೆ ಇಂತಿಷ್ಟು ಕಾಲ ಅಂತದ್ದು ಯಾವ ಒಂದಿಷ್ಟು ಹೂವಿಗೆ ಇಂತಿಷ್ಟು ಕಾಲದಲ್ಲಿ ಅದು ನಿರ್ಮಾಲ್ಯ ಅಂತ ಹೇಳಿಸ್ಕೊಳ್ತು. ಆ ನಂತರ ಅದನ್ನು ಆ ಹೂವನ್ನು ತೆಗೆಯುವುದೇ, ಅದನ್ನು ಕೆಂದಿದ್ದೊಳಗೆ ಯಾರು ಮಾಡಿ ಹೆಚ್ಚಿಗೆ ಹೊತ್ತು ಇಟ್ಕೊಂಬರೋಕ್ಕಾಗ್ತಿಲ್ಲ. ಅದಕ್ಕೆ ಕಾಲಗಳಿದ್ದು ಆ ಕಾಲಗಣನೆಯನ್ನು ಅನುಸರಿಸಿ ಅದು ನಿರ್ಮಾಲ್ಯ ಅಂತ ಹೇಳಿಸ್ಕೊಳ್ತು. ಅದೇ ರೀತಿಯಲ್ಲಿ ಯಾವ ರೀತಿಯಲ್ಲಿ ದೋಷಯುಕ್ತವಾಗಿರುವಂತಹ ದೇವಸ್ಥಾನ ದೇವಾಲಯ ಅಥವಾ ಪ್ರಾಕಾರಗಳಿರ್ತವೆ ಅಥವಾ ಅಷ್ಟಬಂಧ ಏನೋ ದೋಷ ಆಯು ಅಥವಾ ದೇವರ ಮೂರ್ತಿಯಲ್ಲಿ ಅಷ್ಟಬಂಧ ಶಿಥಿರ ಆಯು ಅಥವಾ ಕಾಲಾಂತರ 12-18 ವರ್ಷಕ್ಕಿಂತಲೂ ಕಾಲ ಕಳತ್ತು ಆನಂತರವೂ ಅಷ್ಟಬಂಧದ ಪುನರಷ್ಟಬಂಧ ಹೇಳುವಂತಹದ್ದನ್ನು ಮೇಲಿಂದ ಅಷ್ಟಬಂಧ ಹಾಕುವಂತಹದ್ದನ್ನು ನಾವು ಮಾಡಿಬಿಲ್ಲ ಹೇಳಾದರೆ ಆ ಸಂದರ್ಭದಲ್ಲಿ ನಿರ್ಮಾಲ್ಯ ಬುದ್ಧಿಯ ತ್ಯಕ್ತವ್ಯಂ ಇತಿ ಶಾಸ್ತ್ರಸ್ಯ ನಿರ್ಣಯ. ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಆ ಒಂದು ಅಷ್ಟಬಂಧವನ್ನು ಅಥವಾ ದೇವಸ್ಥಾನವನ್ನು ಅಂದರೆ ದೋಷ ಇದ್ದಾಗ ಆ ದೇವಸ್ಥಾನವನ್ನು ನಿರ್ಮಾಲ್ಯ ಬುದ್ಧಿಯಿಂದ ಅದನ್ನು ತ್ಯಾಗ ಮಾಡುವ ಹೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅಂದರೆ ಎಷ್ಟೇ ದೊಡ್ಡದಾಗಿರ್ತಕ್ಕಂತಹ ವ್ಯಕ್ತಿಗಳು ಬಂದು ದೇವರನ್ನು ಸ್ಥಾಪನೆಯನ್ನು ಮಾಡದಿದ್ದರೂ ಕೂಡ ಅಂತಹ ಸಂದರ್ಭದಲ್ಲಿ ದೋಷಪೂರಿತವಾಗಿದ್ದಾಗ ಅದನ್ನು ಬಿಡೋ. ಅದಕ್ಕೆ ಅನುಸಾರವಾಗಿ ಕೆಲವೊಂದಿಷ್ಟು ಅಂದರೆ ಋಷಿಗಳು ದೇವತೆಗಳೆಲ್ಲ ಸ್ಥಾಪನೆಯನ್ನು ಮಾಡಿದ್ರೆ ಅಂತಹ ಒಂದು ಸ್ಥಾನದಲ್ಲೆಲ್ಲ ಆ ಮೂರ್ತಿಯನ್ನು ದೇವಸ್ಥಾನವನ್ನೆಲ್ಲ ಬಿಡೋಕ್ಕಾದರೆ ಬಹಳಷ್ಟು ವಿಮರ್ಶನೆಯನ್ನು ಮಾಡೋಕ್ಕಾಗ್ತದೆ. ಆದರೆ ಇಂತಹ ಒಂದು ಸನ್ನಿಧಾನದಲ್ಲಿ ದೇವಸ್ಥಾನದ ಈ ಪ್ರಾಕಾರವನ್ನು ಹೊಸದಾದಂತಹ ರೀತಿಯಲ್ಲಿ ಕಟ್ಟು ಇರುವಂತಹ ದೋಷಗಳ ನಿವಾರಣೆಯನ್ನು ಮಾಡಿ ಇರತಕ್ಕಂತಹ ಮಾರಿಕಾಂಬಾ ದೇವರನ್ನು ಬೇರೆ ಕಡೆಯಲ್ಲೇ ಸ್ಥಾಪನೆಯನ್ನು ಮಾಡೋ, ಅದರಲ್ಲಿ ಗಣಪತಿ ಅದನ್ನು ಪುನಃ ಸ್ಥಾಪನೆಯನ್ನು ಮಾಡೋ, ಕೃಷ್ಣ ದೇವರನ್ನು ಇಲ್ಲೇ ಪ್ರಾಸಾದದಲ್ಲೇ ಅಂಗಳದಲ್ಲಿ ಸ್ಥಾಪನೆಯನ್ನು ಮಾಡುವ ಗುರುಗಳು ಹೇಳಿದಂತಹ ಪ್ರಕಾರವಾಗಿ ಅದೇ ರೀತಿಯಲ್ಲಿ ನಾಗದೇವತೆಯ ಸಂಧಾನ ಆಂಜನೇಯ ಸಂಧಾನ ಇದನ್ನೆಲ್ಲ ಸರಿಪಡಿಸುವಂತಹದ್ದು. ಆದ್ದರಿಂದ ಈ ಸಂದರ್ಭದಲ್ಲಿ ಅದಕ್ಕೆ ಹೇಳಿರತಕ್ಕಂತಹ ಶಾಸ್ತ್ರವಿಧಿಯನ್ನು ಮಾಡುವಂತಹದ್ದು ಶಾಸ್ತ್ರೀಯವಾಗಿರುವಂತಹ ನಿರ್ಣಯ ಈ ನಿರ್ಣಯವನ್ನು ಕೊಟ್ಟಿದೆ. ಕಿಯಂತ ಅದಕ್ಕೆ ನೀವು ಕೇಳೋದು ಕಿಯಂತಃ ಕಾಲವತ್ರೇಶಃ ಪ್ರವಾಸ ವಸತಿಂ ವಸೇತ. ಹಾಗಾದರೆ ಇವರ ಪ್ರಶ್ನೆ ಏನಿತ್ತು ಅಂತಂದರೆ, ಎಲ್ಲಿಯ ತನಕ ಈ ದೇವಸ್ಥಾನವನ್ನು ಕಟ್ಟಿ ಸ್ಥಾಪನೆಯನ್ನು ಮಾಡುವುದಕ್ಕೆ ಅವಕಾಶ ಇದ್ದು ಶಾಸ್ತ್ರದಲ್ಲಿ ಹೇಳಿ ಅವು ಕೇಳ್ತಾ ಇದ್ದ. ಅದಕ್ಕೆ ಆಗಮಜ್ಞಾನ ವಚನಂ ಮಾಸಾದೂರ್ಧ್ವಂ ದ್ವಾದಶಾಬ್ದ ಅರ್ವಾಃ ಕಾಲ ಅವಧಿ ಸ್ಮೃತಃ ನಾರ್ವಾಗೂರ್ಧ್ವಂ ಕ್ಲೇಶವಾಸೋ ಮಹಾದೇವೋ ನಮನ್ಯತೆ. 1 ತಿಂಗಳಿನಿಂದ ದೇವಸ್ಥಾನವನ್ನು ಕಟ್ಟಿ ಪುನಃಸ್ಥಾಪನೆಯನ್ನು ಮಾಡುವುದರ ಬಗ್ಗಾಗಿ 1 ತಿಂಗಳಿನಿಂದ ಆರಂಭಿಸಿ 12 ವರ್ಷಗಳವರೆಗೆ ಪುನಃ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಪುನಃ ಸ್ಥಾಪನೆ ಮಾಡುವುದಕ್ಕೆ ಶಾಸ್ತ್ರದಲ್ಲಿ ಅವಕಾಶ ಇದೆ. ಹಿಂದೆಲ್ಲ ಈಗಂತೆ ಯಾವುದೇ ಸೌಕರ್ಯಗಳೆಲ್ಲ ಇಲ್ಲ. ಅಂತಹ ಸಂದರ್ಭದಲ್ಲಿ ಒಂದು ಶಿಲಾಮಯ ಕಟ್ಟಡವನ್ನೇ ಕಟ್ಟುವಂತಹ ಒಂದು ಪರಿಸ್ಥಿತಿ ಬಂತು. ಆದರೆ ಅಥವಾ ಯಾವುದೇ ಒಂದು ರೀತಿಯಾದಂಥ ಕಟ್ಟಡವನ್ನು ಕಟ್ಟುವುದಿದ್ರೂ 1-2 ವರ್ಷಕ್ಕೋ ಎಲ್ಲ ಅಪ್ಪಂಥ ಇದೆಲ್ಲ ಸಣ್ಣ ಹುಡುಗಾಟಗತಿ ಕೆಲಸ. ಆದ್ದರಿಂದ 1 ತಿಂಗಳಿಂದ ಕೆಲವು ಕಡೆಯಲ್ಲಿ ಅಂತಹ ಸಾಮರ್ಥ್ಯ ಇತ್ತು,
ರಾಜ ಮಹಾರಾಜಗಳು ಇರ್ತಿದ್ದ ಅಂತಹ ಸಂದರ್ಭದಲ್ಲಿ ಯಾವ್ಯಾವುದೋ ಆನೆಗಳನ್ನು ಇದನ್ನೆಲ್ಲ ಬಳಸ್ಕೊಂಡು ದೇವಸ್ಥಾನವನ್ನು ಕಟ್ಟಿಕೊಡ್ತಿದ್ದ. ಆದರೆ 12 ವರ್ಷಗಳವರೆಗೆ ಬೇಕಾಗೋಗ್ತಿತ್ತು. ಆದರೆ ಅದಕ್ಕಿಂತಲೂ ಹೆಚ್ಚಿಗೆ ಈ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಅವಕಾಶ ಇದೆ. ಆದ್ದರಿಂದ 1 ತಿಂಗಳಿನಿಂದ 12 ವರ್ಷಗಳ ಒಳಗಾಗಿ ದೇವರ ಸ್ಥಾಪನೆಯನ್ನು ಮಾಡೋದಕ್ಕೆ, ಅಂದರೆ ದೇವಸ್ಥಾನವನ್ನು ಕಟ್ಟಿ ಪುನಃ ಸ್ಥಾಪನೆಯನ್ನು ಮಾಡೋದಕ್ಕೆ ಅವಕಾಶ ಇದ್ದು ಹೇಳಿ ಅವು ಹೇಳ್ತಾ ಇತ್ತು. ಇದಕ್ಕೆ ಈಗ ನೀವು ನಿರ್ಣಯ ಮಾಡಿ. ಎಷ್ಟು ಗುರುಗಳು ಹೇಳಿದ್ರು ಹೇಳಿದ್ರು, ನಾವೆಲ್ಲ